ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಈಸಿಯಾಗಿ ಮಾಡ್ಬೋದಂತಹ ಒಂದು ದೊಣ್ಣೆ ಮೆಣಸಿನ್ಕಾಯಿ ಪಲ್ಯದ ರೆಸಿಪಿಯನ್ನು ಅಥವಾ ಕರಿ ರೆಸಿಪಿಯನ್ನು ತೋರಿಸ್ತಾ ಇದ್ವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫ್ರೆಶ್ ಕೊತ್ತಂಬರಿ, ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 3, ಕೊಬ್ಬರಿಯನ್ನು ಬಳಸ್ತಾ ಇದ್ದೀವಿ 1/4 ಕಪ್ನಷ್ಟು. ಕಡಿಮೆ ಕೊಬ್ಬರಿ ಇದು ನಡೆಯುತ್ತೆ. 1-2 ಟೊಮೊಟೊವನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ಶೇಂಗಾ ಏನಿದೆ ಅದನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ವಿ, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀವಿ. ಹಾಗೇನೆ ಹುಚ್ಚೆಳ್ಳು ಅಥವಾ ಕುಶಣಿ ಕಾಳು ಏನಿದೆ ಅದನ್ನು ಹುರಿದು ಪುಡಿ ಮಾಡಿಟ್ಕೊಂಡಿರೋಂಥದ್ದು 3 ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀವಿ. ಇವೆರಡು ಇಲ್ಲ ಅಂತ ಅಂದರೆ ಶೇಂಗಾ ಮತ್ತು ಹುಚ್ಚೆಳ್ಳು ಅಥವಾ ಕುಶಣಿ ಕಾಳು ಪುಡಿ ಹುರಿದು ಬಿಟ್ಟು ಇದೇ ಥರ ಡೈರೆಕ್ಟ್ ಮಸಾಲೆ ಹಾಕಬೇಕು. ಇದು ಚೆನ್ನಾಗಿ ಮಸಾಲ ಪೇಸ್ಟ್ ಆಗಬೇಕು, ಸ್ಮೂತ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು ಸ್ಮೂತ್ ಪೇಸ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ. ಈ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ನೆಕ್ಸ್ಟು ದೊಣ್ಣೆ ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ದೊಣ್ಣೆ ಮೆಣಸಿನ್ಕಾಯಿ ಏನು ಮಾಡಿದ್ದೀವಿ, ಅದರ ಬೀಜವನ್ನೆಲ್ಲ ತೆಗ್ದಿದ್ದೀವಿ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಕೆ ಮಾಡ್ತಾ ಇದ್ದೀನಿ. ಇದು ಉಪ್ಪು ಮತ್ತು ಅರಿಶಿನ ಪುಡಿಯೊಂದಿಗೆ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಸೊ ಇದೇನಿದೆ, ಈ ದೊಣ್ಣೆ ಮೆಣಸಿನ್ಕಾಯಿ ಈ ಥರ ತಳಿ ಯೂಸ್ ಮಾಡಿದರೆ ಇದರ ಬೀಜ ಏನಿರುತ್ತೆ ಎಲ್ಲನೂ ಹಾಕಿಬಿಟ್ರೆ ಭಾಳನೇ ಖಾರ ಆಗಿಬಿಡುತ್ತೆ, ಭಾಳ ಸ್ಪೈಸಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಅದರ ಹೆಚ್ಚುವಾಗ ಆ ಮೆಣಸಿನಕಾಯಿಯ ಬೀಜ ಏನಿದೆ ಆ ಬೀಜವನ್ನೆಲ್ಲ ತೆಗೆದು ಬರೀ ಔಟರ್ ಪಾರ್ಟ್ ಏನಿದೆ ಅದಿಷ್ಟನ್ನೇ ಹೆಚ್ಚಿ ಹಾಕ್ಕೊಂಡಿರೋವಂಥದ್ದು. ಇದು ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾವು ಈರುಳ್ಳಿ ಬಳಕೆಯನ್ನು ಮಾಡ್ತಾ ಇಲ್ಲ, ಜಸ್ಟ್ ಇದಷ್ಟೇ ಮಸಾಲೆ ರೆಡಿ ಆಗಿಬಿಡುತ್ತೆ ಅಥವಾ ನಮ್ಮ ಕರ್ರಿ ರೆಡಿ ಆಗಿರುತ್ತೆ. ಇದು ಅಟ್ಲೀಸ್ಟ್ 25% ಆದರೂ ನಮ್ಮ ಆಯಿಲಲ್ಲಿ ಇದು ಫ್ರೈ ಆಗಬೇಕು. ಸೊ ಇದು ಫ್ರೈ ಆದಮೇಲೆ ನೋಡ್ತಿರ್ಬೋದು ಇದೆಲ್ಲ ಒಂದು ಸ್ವಲ್ಪ ಬೆಂದಿದೆ ಆಯಿಲಲ್ಲೇ. ಈ ಹಂತದಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕ್ತಾ ಇದ್ದೀವಿ. ಆ ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನಿದೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಕರ್ರಿ ಕನ್ಸಿಸ್ಟೆನ್ಸಿ ಅಂತ ಏನು ಹೇಳಿದ್ವಿ ಅಲ್ಲಿವರೆಗೂ ಆ ಕನ್ಸಿಸ್ಟೆನ್ಸಿ ಬರೋಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುಕ್ ಆಗಬೇಕು. ಜಸ್ಟ್ ಇದು ಬೆಂದರೆ ಆಯಿತು, ನಮ್ಮ ಕರ್ರಿ ರೆಸಿಪಿ ಇದು ರೆಡಿ ಟು ಟೇಸ್ಟ್. ನೋಡ್ತಿರ್ಬೋದು ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನಿಮಗೆ ಬೇಕಾದರೆ ಉಪ್ಪು, ಖಾರ, ನೀರಿತ್ತು ಅಂತ ಹಾಕಿ. ಇದು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಚಿಲ್ಲಿ ಎಲ್ಲೂ ಬಳಸಲ್ಲ. ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಖಾರದ ಪುಡಿಯನ್ನು ಬಳಸ್ಬೋದು. ಸೊ ಈಗ ಉಪ್ಪು ಕಡಿಮೆ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಗೇನೆ ಇದು ಖಾರ ಇರೋದ್ರಿಂದ ಮೆಣಸಿನ್ಕಾಯಿ ನಾನೇನು ಮಾಡ್ತೀನಿ, 1 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಏನು ಮಾಡುತ್ತೆ, ಇದು ಜಾಸ್ತಿ ಸ್ಪೈಸ್ ಇರೋದ್ರಿಂದ ನಾನು ಇಲ್ಲಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಜಾಗ್ರೆ ಇಸ್ ಆಪ್ಷನ್ ಟು ಯು. ಸೊ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಜಸ್ಟ್ ಬೇಯಿಸೋದಷ್ಟೇ, ಇದು ಪ್ರೊಸೆಸ್ ಏನೇನು ಇದ್ರೂ ಇದು ಬೆಂದ್ಬಿಟ್ರೆ ಆಗೋದು. ಇದು ದೊಣ್ಣೆ ಮೆಣಸಿನ್ಕಾಯಿ ನಮ್ಮ ಕರ್ರಿ ರೆಸಿಪಿ ಇಸ್ ರೆಡಿ ಟು ಟೇಸ್ಟ್. ಈಗ ನೋಡ್ತಿರ್ಬೋದು ಇದೆಲ್ಲ ಚೆನ್ನಾಗಿ ಬೆಂದಿದೆ, ಕ್ರೀಮಿ ಟೆಕ್ಸ್ಚರ್ ಇದೆ. ಈವನ್ ಯಾವುದೇ ಕ್ರೀಮ್ ಬಳಸ್ತಾ ಇದ್ರು ಈಗ ಬೆಂದಿದೆ ಅಂತ ಚೆಕ್ ಮಾಡಿದೆ. ದೊಣ್ಣೆ ಮೆಣಸಿನ್ಕಾಯಿ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಇಟ್ಸ್ ಕ್ಯಾಪ್ಸಿಕಮ್ ಆರ್ ಪೆಪ್ಪರ್ ಕರ್ರಿ ಇಸ್ ರೆಡಿ ಟು ಟೇಸ್ಟ್. ಈಗ ಒಂದು ಸ್ವಲ್ಪ ಕರ್ರಿ ಕನ್ಸಿಸ್ಟೆನ್ಸಿಗೆ ನೀರು ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ನೀರನ್ನು ಬಳಸ್ತಾ ಇದ್ದೀನಿ. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮಗೆ ಬೇಡ ನಮಗೆ ಅದೇ ಕನ್ಸಿಸ್ಟೆನ್ಸಿ ಸಾಕು ಅಂತ ಅನಿಸಿದ್ದಲ್ಲಿ. ಸೊ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ, ಬೆಂದಿದೆ ಕೂಡ ದೊಣ್ಣೆ ಮೆಣಸಿನ್ಕಾಯಿ. ಸೊ ಅದು ಚೆನ್ನಾಗಿ ಕುಕ್ ಆಗುತ್ತೆ.
ನೀವೇ ನೋಡ್ತಿರ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳಿ. ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಅಗಸೆ ಅಂದರೆ ಪ್ಲೇಟಿಂಗ್ ಮಾಡಿದ್ವಿ. ಅಗಸೆ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ನೋಡ್ಬೋದು. ಥ್ಯಾಂಕ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್.